ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ಮನೆಯಲ್ಲೇ ನಿಮ್ಮ ಆಂಡ್ರಾಯ್ಡ್ ಫೋನ್ಗಳಲ್ಲೇ ನಿಮ್ಮ ಆಧಾರ್ ಕಾರ್ಡಲ್ಲಿ ಫೋನ್ ನಂಬರ್ ಹಾಗೆ ಅಡ್ರೆಸ್ ಚೇಂಜ್ ಮಾಡೋದು ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡಬೇಡಿ. ಅಟ್ಲೀಸ್ಟ್ ನಿಮಗೆ ಹೆಲ್ಪ್ ಆಗಿಲ್ಲ, ನನಗೆ ಗೊತ್ತಿದೆ ಅಥವಾ ನಮ್ಮದೆಲ್ಲೋ ಕರೆಕ್ಟಾಗಿ ಇದೆ, ಏನು ಚೇಂಜ್ ಮಾಡೋದಿಲ್ಲ ಅಂದರೆ ಅಟ್ಲೀಸ್ಟ್ ಸೇವ್ ಮಾಡಿಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ. ಕೆಲವೊಬ್ಬರು ಎಷ್ಟೊಂದು ಪ್ರೊಸೀಜರ್ ಇರುತ್ತೆ, ಅಲ್ಲೋಗಿ ಆ ಕ್ಯೂನಲ್ಲಿ ನಿಂತ್ಕೊತಾರೆ ಅಂತ ನೆಗ್ಲೆಕ್ಟೇ ಮಾಡಿರ್ತಾರೆ. ಇಲ್ಲ ಕೆಲವೊಬ್ಬರು ಯಾರಷ್ಟು ದಿನ ಚೇಂಜ್ ಮಾಡ್ತಾರೆ, ಹಂಗೆ ಬಿಟ್ಬಿಡೋಣ ಅಂತ ಕೆಲವೊಬ್ರು ಬಿಟ್ಬಿಟ್ಟಿರೋರು ಇರ್ತಾರೆ. ಅವರೇ ಯಾವುದೋ ಅಡ್ರೆಸ್ಸಲ್ಲಿ ಇರ್ತಾರೆ, ಆಧಾರ್ ಕಾರ್ಡಲ್ಲೇ ಯಾವುದೋ ಅಡ್ರೆಸ್ ಇರುತ್ತೆ. ಸೊ ಇದೆಲ್ಲ ತುಂಬಾ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಆಧಾರ್ ಕಾರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಪ್ರತಿಯೊಂದಕ್ಕೂ ಕೂಡ ಆಧಾರ್ ಕಾರ್ಡನ್ನ ಕೇಳ್ತಾರೆ. ಸೊ ಅದರಲ್ಲಿ ಫೋನ್ ನಂಬರ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು ಅಪ್ಡೇಟ್ ಮಾಡಿಟ್ಕೊಂಡಿರೋದು ತುಂಬಾ ಮುಖ್ಯ. ಈಸಿಯಾಗಿ ಮನೆಯಲ್ಲೇ ನಿಮ್ಮ ಫೋನ್ಗಳಲ್ಲೇ ಮಾಡ್ಕೋಬೋದು. ಹೇಗೆ ಅಂತ ತಿಳಿಸ್ತೀನಿ. ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿ. ಹಾಗೆ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ನೀವು ನಿಮ್ಮ ಆಧಾರ್ ಕಾರ್ಡಲ್ಲಿ ಫೋನ್ ನಂಬರ್ ಹಾಗೆ ಅಡ್ರೆಸ್ನ ಮಾತ್ರ ನೀವು ಚೇಂಜ್ ಮಾಡ್ಕೊಳಕ್ಕೆ ಸಾಧ್ಯ. ಬೇರೆ ಚೇಂಜ್ ಮಾಡೋ ಆಪ್ಷನ್ ಇನ್ನೂ ಕೊಟ್ಟಿಲ್ಲ. ಫ್ಯೂಚರಲ್ಲಿ ಕೊಡ್ಬೋದು. ಕೊಟ್ಟರೆ ಅದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಈಗ ಅಟ್ ಪ್ರೆಸೆಂಟ್ ಫೋನ್ ನಂಬರ್ ಹಾಗೆ ಅಡ್ರೆಸ್ ಚೇಂಜ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಚೇಂಜಸ್ನ ಮಾಡಬೇಕಂದ್ರೆ ಮೊದಲನೇದಾಗಿ ನೀವೊಂದು ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗತ್ತೆ. ನಿಮ್ಮ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಾಗಿರ್ಬೋದು ಅಥವಾ ಐಫೋನಲ್ಲೂ ಕೂಡ ಆಪ್ಷನ್ ಇದೆ. ಆಧಾರ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗತ್ತೆ. ಸೊ ಫಸ್ಟು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪ್ನ ಡೌನ್ಲೋಡ್ ಮಾಡಿ ಓಪನ್ ಮಾಡಿದ್ರೆ ಫಸ್ಟಿಗೆ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ. ಆಧಾರ್ ಕಾರ್ಡ್ ಎಂಟರ್ ಮಾಡಿದ್ರೆ ನಿಮಗೆ ಆಬ್ವಿಯಸ್ಲಿ ನಿಮಗೆ ಯಾವ ನಂಬರ್ನ ಲಿಂಕ್ ಮಾಡಿರ್ತೀರ ಆ ನಂಬರ್ಗೆ ಒ ಟಿ ಪಿ ಬರುತ್ತೆ. ಸಪೋಸ್ ಏನಾರ ಒ ಟಿ ಪಿ ಬರಲಿಲ್ಲ ಅಥವಾ ನಿಮ್ಮ ಹತ್ರ ಆ ನಂಬರ್ ಇಲ್ಲ ಅಂತಂದರೆ ಈಗ ಹೊಸ ಆಪ್ಷನ್ನ ಕೊಟ್ಟಿದ್ದಾರೆ. ಫೇಸ್ ಅಥೆಂಟಿಕೇಷನ್ ಮೂಲಕನಾದ್ರು ನೀವು ಲಾಗಿನ್ನ ಮಾಡ್ಬೋದು. ನಿಮ್ಮ ಮುಖ ತೋರಿಸಿ ಲಾಗಿನ್ ಮಾಡಿದ್ರೆ ಅಲ್ಲಿ ಪಿನ್ ಎಂಟರ್ ಮಾಡಬೇಕಾಗತ್ತೆ, ಲೈಕ್ ಪಾಸ್ವರ್ಡ್ ಥರ. ಸೊ ಪಿನ್ನ ಎಂಟರ್ ಮಾಡಿ ಆ ಪಿನ್ನ ಕೂಡ ನೆನ್ಪಿಟ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಲಾಗಿನ್ ಆಗಬೇಕಾದ್ರೆ ಆ ಪಿನ್ನ ಎಂಟರ್ ಮಾಡಿ ಲಾಗಿನ್ ಆಗಬೇಕಾಗತ್ತೆ. ಸೊ ಆ ಪಿನ್ನ ಎಂಟರ್ ಮಾಡಿದ್ರೆ ನಿಮಗೆ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಪಿಕ್ಚರ್ ಎಲ್ಲ ಬಂದಿರುತ್ತೆ. ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಯಾವ ಫೋನ್ ನಂಬರ್ ಇದೆ, ಯಾವ ಅಡ್ರೆಸ್ ಇದೆ ಎಲ್ಲ ಬರುತ್ತೆ. ಅಲ್ಲಿ ಒಂದು ಆಪ್ಷನ್ ಇರುತ್ತೆ ಸರ್ವೀಸಸ್ ಅಂತ. ಸೊ ನೀವು ಆ ಸರ್ವೀಸಸ್ ಅನ್ನೋ ಆಪ್ಷನ್ನ ಓಪನ್ ಮಾಡಿದ್ರೆ ಚೇಂಜ್ ಫೋನ್ ನಂಬರ್ ಅಂತ ಆಪ್ಷನ್ ಬರುತ್ತೆ. ಸೊ ನೀವೇನಾರು ಫೋನ್ ನಂಬರ್ ಚೇಂಜ್ ಮಾಡಬೇಕು ಅಂತಿದ್ದೀರಾ ಅಂದರೆ ಚೇಂಜ್ ದ ಫೋನ್ ನಂಬರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ಫಸ್ಟಿಗೆ ನೀವು ನಿಮ್ಮ ಹಳೆ ಮೊಬೈಲ್ ನಂಬರ್ ಏನು ಕೊಟ್ಟಿರ್ತೀರ ಅದಕ್ಕೆ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಎಂಟರ್ ಮಾಡಿದ್ಮೇಲೆ ನಿಮ್ಗೆ ಇನ್ನೊಂದು ಆಪ್ಷನ್ ಬರುತ್ತೆ ಯಾವ ನಂಬರ್ಗೆ ಚೇಂಜ್ ಮಾಡಬೇಕು ಅಂತ. ಈಗ ಇರೋ ನಂಬರ್ ಬಿಟ್ಟು ನೆಕ್ಸ್ಟ್ ಯಾವ ನಂಬರ್ನ ಚೇಂಜ್ ಮಾಡಬೇಕಂತಿದ್ದೀರಾ ನೀವು ಆ ನಂಬರ್ನ ಹಾಕಬೇಕಾಗುತ್ತೆ. ಆ ಹೊಸ ನಂಬರ್ನ ಹಾಕಿದ್ಮೇಲೆ ಆ ಹೊಸ ನಂಬರ್ಗೂ ಕೂಡ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಎಂಟರ್ ಮಾಡಿದ್ಮೇಲೆ ನೀವು ಯು ಪಿ ಐ ಮೂಲಕ 75 ರೂಪೀಸ್ನ ಪೇ ಮಾಡಬೇಕಾಗತ್ತೆ. ಸೊ 75 ರೂಪೀಸ್ನ ಪೇ ಮಾಡಿದ್ಮೇಲೆ ನಿಮಗೆ 10 ಡೇಸ್ ಬೇಕು ಅದು ಫೋನ್ ನಂಬರ್ ಚೇಂಜ್ ಆಗೋಕ್ಕೆ ನಿಮ್ಮ ಆಧಾರ್ ಕಾರ್ಡಲ್ಲಿ. ಸೊ 10 ಡೇಸಲ್ಲಿ ನಿಮ್ಮದು ಹೊಸ ನಂಬರ್ ಏನು ಹಾಕಿರ್ತೀರ ಅದು ಚೇಂಜ್ ಆಗುತ್ತೆ. ನೀವು ನೆಕ್ಸ್ಟ್ ಫ್ಯೂಚರಲ್ಲಿ ಅದೇ ನಂಬರ್ನ ಹಾಕಿ ನೀವು ನಿಮ್ಮ ಆಧಾರ್ ಕಾರ್ಡನ್ನ ಯೂಸ್ ಮಾಡ್ಕೋಬಹುದು. ಹಾಗೆ ಇದೇ ರೀತಿ ನೀವು ನಿಮ್ಮ ಮನೆ ಅಡ್ರೆಸ್ನ ಕೂಡ ಚೇಂಜ್ ಮಾಡ್ಬೋದು. ಅದೇ ಸರ್ವೀಸಸ್ ಅನ್ನೋ ಆಪ್ಷನಲ್ಲಿ ಅಪ್ಡೇಟ್ ಅಡ್ರೆಸ್ ಅನ್ನೋ ಕೂಡ ಆಪ್ಷನ್ ಬರುತ್ತೆ. ಅಪ್ಡೇಟ್ ಅಡ್ರೆಸ್ ಅನ್ನೋ ಆಪ್ಷನ್ಗೆ ಹೋದರೆ ನಿಮಗೆ ಹಳೆ ಅಡ್ರೆಸ್ ಇರುತ್ತೆ. ಅಲ್ಲಿ ನಿಮಗೆ ಹೊಸದಾಗಿ ಯಾವ ಅಡ್ರೆಸ್ನ ಚೇಂಜ್ ಮಾಡಬೇಕಂತಿದ್ದೀರಾ ಅಡ್ರೆಸ್ನ ನೀಟಾಗಿ ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಬರಬೇಕು ನೀಟಾಗಿ ಟೈಪ್ ಮಾಡಿ ಒಂದ್ಸತಿ ಚೆಕ್ ಮಾಡಿ ಅಡ್ರೆಸ್ ಕರೆಕ್ಟಾಗಿ ಟೈಪ್ ಮಾಡಿದ್ದೀನ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ಏನಿಲ್ಲ ಅಂತ ಕರೆಕ್ಟಾಗಿ ಟೈಪ್ ಮಾಡಿ ನಿಮಗೆ ಅಡ್ರೆಸ್ ಪ್ರೂಫಿಗೆ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕು ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಈಗಲೇ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿರೋ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು. ನೀವು ಅಲ್ಲಿ ಎಂಟರ್ ಮಾಡಿರೋದೇ ಒಂದು ಅಡ್ರೆಸ್ಸು, ನೀವು ಅಪ್ಲೋಡ್ ಮಾಡಿರೋದ್ರಲ್ಲೇ ಒಂದು ಅಡ್ರೆಸ್ ಇದ್ದರೆ ಚೇಂಜ್ ಆಗೋದಿಲ್ಲ ಮತ್ತು ರಿಜೆಕ್ಟ್ ಆಗುತ್ತೆ. ಸೊ ನೀವು ಅಲ್ಲಿ ಟೈಪ್ ಮಾಡಿರೋ ಅಡ್ರೆಸ್ ಆಗಿರ್ಬೋದು ಅಥವಾ ನೀವು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ ಆಗಿರ್ಬೋದು ಸೇಮ್ ಅಡ್ರೆಸ್ ಇರಬೇಕು. ಅದಕ್ಕೂ ಕೂಡ ಸೇಮ್ ಅಮೌಂಟ್ನ ನೀವು ಪೇ ಮಾಡಬೇಕಾಗತ್ತೆ. ಇದಕ್ಕೂ ಕೂಡ 10 ಡೇಸ್ ಬೇಕು ನಿಮ್ಮ ಆಧಾರ್ ಕಾರ್ಡಲ್ಲಿ ಅಪ್ಡೇಟ್ ಆಗೋಕ್ಕೆ. ನಾನು ಆಗಲೇ ಹೇಳ್ದಂಗೆ ಕರೆಕ್ಟಾಗಿರೋ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಆವಾಗ ಈಸಿಯಾಗಿ ಚೇಂಜ್ ಮಾಡ್ಬೋದು. ನೀವು ಡಾಕ್ಯುಮೆಂಟ್ನೆಲ್ಲ ತಪ್ಪಾಗಿ ಅಪ್ಲೋಡ್ ಮಾಡಿದ್ರೆ ನಿಮ್ಮದು ರಿಜೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇರೋದು ಫೋನ್ ನಂಬರ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಎಂಟರ್ ಮಾಡಬೇಕಾದ್ರೆ ಕರೆಕ್ಟಾಗಿ ನೋಡಿ ಕರೆಕ್ಟಾಗಿದೆಯಾ ಅಂತ ಎಂಟರ್ ಮಾಡಿ. ಯಾಕಂದರೆ ಪದೇ ಪದೇ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಆನ್ಲೈನಲ್ಲಿ ಪೇ ಮಾಡಿದರೆ ವಿತಿನ್ 10 ಡೇಸಲ್ಲಿ ಅಪ್ಡೇಟ್ ಆಗಿರುತ್ತೆ. ಸೊ ಅದನ್ನ ನೀವು ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡ್ಕೋಬೋದು. ಯಾವುದೇ ರೀತಿ
ಕಾಯ್ದಲೆ ಎಲ್ಲೋ ಅಲ್ಲಿ ಇಲ್ಲಿ ಹೋಗ್ದಲೆ ವೆಯ್ಟ್ ಮಾಡಿ ಮಾಡೋದು ತಪ್ಪುತ್ತೆ. ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಅಟ್ಲೀಸ್ಟ್ ನಿಮ್ಮ ಮನೇಲಿ ಬೇರೆ ಯಾವ್ದಾದ್ರು ಚೇಂಜ್ ಮಾಡಬೇಕಂದಿದ್ರೆ ಅದಕ್ಕೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ವಿಡಿಯೋ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಹೆಲ್ಪ್ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ನ ನೋಡ್ತೀರಾ, ಲೈಕ್ ಮಾಡಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾರೆ, ಹೀಗೆ ಎನ್ಕರೇಜ್ ಮಾಡ್ತಾರೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.